ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಗೌರಿಪುರ ಗ್ರಾಮದಿಂದ ಬಸವನಾಳ ಗ್ರಾಮ ಮಾರ್ಗವಾಗಿ ಮತ್ತೆಳ್ಳಿ ಕ್ರಾಸ್ವರೆಗೆ ಹೋಗುವ ಈ ರಸ್ತೆಯಾಗಿದ್ದು, ಈ ರಸ್ತೆಯು ಹದಗೆಟ್ಟು ಸುಮಾರು 10 ವರ್ಷದಿಂದ ಈ ರಸ್ತೆಯಲ್ಲಿ ತಗ್ಗು ಗುಂಡಿಗಳು ತುಂಬಿ ತುಳುಕಾಡುತ್ತಿವೆ. ಮಳೆ ಬಂದರೆ ಸಾಕು ಗ್ರಾಮಸ್ಥರು, ವಿದ್ಯಾರ್ಥಿಗಳು, ವಾಹನ ಸವಾರರು ಈ ರಸ್ತೆಗಳಲ್ಲಿ ಇರುವ ತಗ್ಗು ಗುಂಡಿಗಳಲ್ಲಿ ಹಲವು ಬಾರಿ ಬಿದ್ದು ಕೈಕಾಲು ಕೂಡ ಮುರಿದುಕೊಂಡು ಹೋಗಿದ್ದಾರೆ ಎಂದು ಗೌರಿಪುರ ಗ್ರಾಮಸ್ಥರು ಹಾಗೂ ಬಸವನಾಳ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ರಸ್ತೆಯಲ್ಲಿ ಓಡಾಡುವ ಗ್ರಾಮಗಳ ಗ್ರಾಮಸ್ಥರು, ವಿದ್ಯಾರ್ಥಿಗಳು ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಆದರೆ ಗ್ರಾಮಸ್ಥರಿಗೆ, ವಿದ್ಯಾರ್ಥಿಗಳಿಗೆ ಈ ರಸ್ತೆಯಲ್ಲಿ ಓಡಾಡಲು, ಈ ರಸ್ತೆಯನ್ನ ಸ್ವಚ್ಛತೆ ಮತ್ತು ಸುಸಜ್ಜಿತವಾದ ರಸ್ತೆಯನ್ನಾಗಿ ನಿರ್ಮಾಣ ಮಾಡಿ ಅಭಿವೃದ್ಧಿಪಡಿಸಲು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಇನ್ನಾದರೂ ಶಾಸಕರು, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕೂಡಲೇ ಈ ಗ್ರಾಮಗಳಿಗೆ ಭೇಟಿ ನೀಡಿ ಈ ರಸ್ತೆಗಳಲ್ಲಿ ಇರುವ ತಗ್ಗು ಗುಂಡಿಗಳಿಗೆ ಡಾಂಬರೀಕರಣ ಅಥವಾ ಸಿಸಿ ರಸ್ತೆ ನಿರ್ಮಾಣ ಮಾಡಿ ಕೊಡದಿದ್ದರೆ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಇಲಾಖೆ ಕಚೇರಿ ಮುಂಭಾಗದಲ್ಲಿ ಧರಣಿ ಮಾಡುತ್ತೇವೆ ಎಂದರು. ಗೌರಿಪುರ ಗ್ರಾಮದ ಎಎಂ ಕೊಟ್ರಯ್ಯ ಸ್ವಾಮಿ, ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ಧರ್ಮಕರ್ತರು ಹಾಗೂ ಬಸವನಾಳ ಗ್ರಾಮದ ಟಿ ಬಸವನಗೌಡ, ಡಿ ಬನ್ಯಪ್ಪ, ರೇವಣ್ಣ, ವಿಶ್ವನಾಥ್ ಮಾಧ್ಯಮದೊಂದಿಗೆ ಗ್ರಾಮಸ್ಥರು ಮಾತನಾಡಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ವಿರುದ್ಧ ಒತ್ತಾಯಿಸಿ ಆಗ್ರಹಿಸಿದರು. ವರದಿ ಜಗದೀಶ್ ಅಯ್ಯನಗೌಡ. ಇದು ನಮ್ಮೂರು ಹಿಂಗ ತ್ಯಾವ್ದಾಗ ಹಿಂಗೆ ಅಡ್ಡಾಡ್ತೀವಿ. ಬಂಡಿ ಹೋಗೋದು ಬಜಿತ್ತ, ಆಮೇಲೆ ಸಾಲಿ ಹುಡ್ರು ಬಸ್ಗಳು ಹೋಗೋದೆಲ್ಲ ಭಾರಿ ತೊಂದ್ರಿ. ಸಾಲಿಗೆ ಹೋಗೋದು ತೊಂದ್ರಿ. ಹುಡ್ರು ಎಲ್ಲ ಬರೀ ಕೆಸರಾಗ ಓಡಾಡೋಕು, ನೀರಾಗ ಓಡಾಡೋಕು. ಎಲ್ಲ ಶಾಸಕರ ಗಮನಕ್ಕೆ ಹಾಕಿರ? ನಮ್ಮ ಶಾಸಕರು ಅವರು ಯಾವಾಗ ಬಂದರು, ಯಾವಾಗ ಹೋದ್ರು, ಹಳ್ಳಿಗಳು ಕಡೆಗೆ ಆಗಿಬಿಟ್ಟವ. ನೋಡಂಗಿಲ್ಲ ಇವನ. ಇವು ಎಲ್ಲ ಇವು ಲಾಸ್ಟ್ ಬೌಂಡ್ರಿ ಹರಪನಹಳ್ಳಿ ತಾಲೂಕು. ಇನ್ನೇನು ನೋಡಂಗಿಲ್ಲ, ಮಾಡಂಗಿಲ್ಲ ಅವು. ಬಂದು ಗಮನಕ್ಕೆ ಹಾಕ್ಯನಂಗಿಲ್ಲ ಅವ್ರು. ಹಿಂಗಾಗೈತೆ ನೋಡ್ರಿ ನಮ್ಮ ಪರಿಸ್ಥಿತಿ. ಇದೆಲ್ಲ ಎಷ್ಟು ವರ್ಷ ಹಿಂಗೈತ್ರಿ ಇದು? ಇದೆಲ್ಲ 15-20 ವರ್ಷ ಆಯ್ತು. ಇಂಥದ್ರಾಗ ಓಡಾಡ್ತೀವಿ ನಾವು. ನಿಮ್ಮ ಹೆಸರು? ಸಿದ್ದಪ್ಪರ್. ತಾಲೂಕು ಬಸವನಾಳ ಗ್ರಾಮ. ಇದು ಕಡೆ ಬೌಂಡ್ರಿ ಆಗೈತ್ರಿ. ಇದು ಬೌಂಡ್ರಿ ಆಗೈತೆ ಅಂದ್ರೆ ಈಗ ಸಿಚುವೇಶನ್ ಆ ಕಳ್ಳಿ ಸಂಬಂಧಪಟ್ಟಿರೋ ರೋಡ್ ಇದು ಸರಿಸುಮಾರು 9 ಕಿಲೋಮೀಟ್ರ್. ಮತ್ತಳ್ಳಿ ಕ್ರಾಸಿಂದ ಇಲ್ಲಿ ಬೆಳಗಿನವರೆಗೆ 9 ಕಿಲೋಮೀಟ್ರ್ ಆಕತ್ರಿ. 9 ಕಿಲೋಮೀಟ್ರ್ ರಸ್ತೆ ಇದೆ, ದುರಸ್ತೆಯಲ್ಲಿ ನಿಂತಿದೆ. ಸರಿಸುಮಾರು ಶಾಸಕರು ಈಗೆಲ್ಲ 2.5 ವರ್ಷ ಆಯ್ತು ಆಗಿ ಅನುದಾನ ಆಗೈತಿ ಮಾಡಿಸ್ತಾರ, ಟೆಂಡರ್ ಕರೆದಾರ, ಹಿಡ್ಕನವ್ರು ಯಾರಲ್ಲ ಅಂತಾರೆ. ಸುಮ್ಮನೆ ಅಲ್ಲಿ ಬಾಯಲ್ಲಿ ಮಾತ್ಲಿ ಯಾರೋ ಹೋಗ್ಯಾರ ಆಗೈತಿ, ಹಿಡ್ಕನಾರಿಲ್ಲ ಅಂತಾರೆ ಹೊರ್ತು ಅವ್ರು ಈ ರೋಡ್ ಮೇಲೆ ಬಂದ್ರೆ ಗೊತ್ತಾಗತ್ತೆ ಹೊರ್ತು ಇನ್ನು ಅಲ್ಲೇ ಎತ್ಕೊಂಡು AC ರೂಮ್ನಾಗ ಕೂತ್ಕೊಂಡು ನಾವು ಟೆಂಡರ್ ಆಗೈತಿ, ಅಧಿಕಾರಿಗಳಿಲ್ಲ, ಯಾವ ಇಂಜಿನಿಯರು ಬರೋಂಗಿಲ್ಲ, ಯಾವ PW ಅವರಿಗೆ ಸೇರೈತಿ ಮಾಡಿಸ್ತಾರೆ ಅಂತ ಸುಮ್ಮನೆ ಬೊಗಳೆ ಬಿಡ್ತಾರೆ ಹೊರ್ತು ಅವರು ಕೆಲಸ ಮಾಡಾರಲ್ಲ. ಅವರು ಸರ್ಕಾರಿ ಟ್ಯಾಕ್ಸ್ ಹೋಗತ್ತೆ ಹೊರ್ತು ನಮ್ಮ ಹಳ್ಳಿಯಿಂದ ಹೋಗತ್ತೆ ಟ್ಯಾಕ್ಸ್ ಅವರಿಂದ ನಮಗೆ 1 ರೂಪಾಯಿನೂ ಆದಾಯ ಇಲ್ಲ. ಸಾಮಾನ್ಯ ಜನರು ಬದುಕೋದು, ಮಳೆ ಬಂದ್ರೆ ಹೋಗೋದು ಸಮಸ್ಯೆ ಐತಿ. ಇಲ್ಲಿ ಬಸ್ಸಿನ ವ್ಯವಸ್ಥೆ ಅಂತೂ 10% ಇಲ್ರಿ. ಎಲ್ಲ ಹಳ್ಳಿಗಳಿಗೆ ಇದ್ದಂಗೆ ನಮ್ಮ 4 ಗ್ರಾಮಕ್ಕೆ ಬರೀ ಒಂದು ಸಣ್ಣ ಗ್ರಾಮಕ್ಕೆ ಐತ್ರಿ. ಇಲ್ಲಿಂದ ಒಂದು ಬಸ್ ಐತ್ರಿ. ಬೆಳಗ್ಗೆ ಹಿಂಗೆ ಹೋದ್ರೆ ಶಾಲೆ ಹುಡ್ಕೊಂಡು ಹೋಗಿ ಹಿಂಗೆ ಸಾಮಾನ್ಯ ಜನರು ಎದುರಾಗ ಓಡಾಡ್ಬೇಕು. ಇಲ್ಲಿಂದ 4 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ರೀ. 4 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು, ಮತ್ತು 4 ಕಿಲೋಮೀಟ್ರ್ ನಡ್ಕೊಂಬರ್ಬೇಕು. ಯಾರು ಕೇಳೋಕೋರೆ ಹೆಣ್ಣು ಕೊಡೋದಿಲ್ಲ. ಒಂದು ಬಸ್ ವ್ಯವಸ್ಥೆ ಇಲ್ಲ ನಿಮ್ಮೂರಿಗೆ ಅಂತ. ಒಂದು ಮೂಲ್ಕಟ್ಟ ಜನ ಬಸ್ ವ್ಯವಸ್ಥೆ ಇಲ್ಲ. ಹರಪನಹಳ್ಳಿ ತಾಲೂಕು ಡಿಪ್ ಆಗೈತಿ ಇಲ್ಲರಿ, ಬಿಡ್ತಾವೆ ಯಾರ ಕೇಳೋದು ಬಿಡ್ತಾವೆ. ಇವ್ರು MLA ಕಣ್ಣು ಮುಚ್ಚಿ ಶಿಸ್ತಾಗ ಅವರು ಹರಪನಹಳ್ಳಿ ತಾಲೂಕು ಬಸವನಾಳ ಗ್ರಾಮ. ಈ ಎಷ್ಟೋ ಸಲ MLAಗಳಿಗೆ ಹೇಳಿವಿ, ಇದು PW ಸೇರಿಸಿ ಅಂತವಿ, ದುಡ್ಡು ಹಾಕ್ತಾವಿ. 3 ಕೋಟಿ 5 ಕೋಟಿ ಅಂತಾರೆ. 1 ರೂಪಾಯಿನೂ ಅನುದಾನ ಇಲ್ಲ ಈ ರೋಡಿಗೆ. 10 ವರ್ಷದಿಂದ ನೋಡ್ತಾ ಇದ್ದಾವೆ. MLAಗಳು ಬಂದರೆ ಆಗ್ತೇವೆ ಅಂತಾರೆ, ಹಂಗೆ ಹೋಗ್ತಾ ಇದ್ದಾರೆ. ಬಸವನಾಳ ಗ್ರಾಮ ಅನ್ನೋದಕ್ಕೆ ನಮ್ಮ ಊರಿಗೆ ಎಣ್ಣೆ ಕೊಡ್ತಾಯಿಲ್ಲ. ಈ ರೋಡ್ ನೋಡಿರಿ, ಈ ರೋಡ್ ನೋಡಿಬಿಟ್ರೆ ಎಣ್ಣೆ ಕೊಡ್ತಾಯಿಲ್ಲ ನಮ್ಮ ಯುವಕರಿಗೆ. ಭಾಳ ಹಿಂದುಳಿದು ಬಿಡೋದು. ಜಾಲಿ ಅಂತ ಹಿಂದೆ ಅಗಡಿ ಜಾಲಿ ಐತಿ, ಇಲ್ಲಿ ರೋಡ ಮಾಡಿಸ್ತಾಯಿಲ್ಲ. ಯಾವ ಕಾರಣಕ್ಕೂ MLAಗಳಿಗೆ ನಾಚಿಕೆ ಆಗ್ಬೇಕು. ಇಲ್ಲಿ ಓಡಾಡೋಕೆ MP ಗಳಿಗೆ ಹೇಳೇವಿ, PW ಇಂಜಿನಿಯರ್ಗೆ ಹೋಗಿ ಹೇಳೇವಿ. 3 ಬಾರಿ ಹೋಗಿ ಹೇಳಿದ್ರೆ ಇವತ್ತಿಗೆ ಗಮನಕ್ಕೆ ಹಾಕಿಲ್ಲ. ಬೇರೆ ಸ್ವಂತ ವ್ಯಕ್ತಿಯಿಂದ ಅವ್ರವ್ರ ಮನೆ ಮುಂದೆ ಅವ್ರವ್ರ ಸಣ್ಣ ಕೆಲಸ CC ರೋಡ್ ಮಾಡ್ತಾರೆ. ಈ ರೋಡಿಗೆ ಯಾರು ಅಭಿವೃದ್ಧಿ ಕೆಲಸ ಮಾಡ್ತಾಯಿಲ್ಲ. ಈ ರೋಡ್ ಮಾಡಿಬಿಟ್ರೆ ಭಾಳ ಜನ, ನಮ್ಮ ಹೆಣ್ಮಕ್ಳು ಇರ್ಬೋದು, ಸಣ್ಣ ಮಕ್ಳು ಇರ್ಬೋದು, ಶಾಲಾ ಕಾಲೇಜ್ ಮಕ್ಳು ಇರ್ಬೋದು, ಅವರಿಗೆ ಭಾಳ ಅನುಕೂಲ ಆಗುತ್ತೆ. ಇದು ಒಂದೇ ಒಂದು ಬಸ್ ಬರುತ್ತೆ. ಈ ರೋಡ್ ಇಲ್ಲ, ಆ ಬಸ್ಸೂ ಇಲ್ಲ. ಎಲ್ಲರೂ ದಿನ ಬೆಳಕರಿದ್ರೆ ಬೈಕ್ನಾಗ ಹೋಗ್ಬೇಕು, ಬೈಕ್ನಾಗ ಬರ್ಬೇಕು, ಟ್ಯಾಕ್ಟ್ರಿಗಳಾಗ ಹೋಗ್ಬೇಕು, ಇಲ್ಲ ಬಂಡ್ಯಾಗ ಹೋಗ್ಬೇಕು. ಭಾಳ ಕಷ್ಟ ಐತಿ. ದಯವಿಟ್ಟು ಈ TV ಚಾನಲ್ ಮುಖಾಂತರ ಇದನ್ನ ಹೇಳಿದರೆ ಇವ್ರಾರ ಗಮನಕ್ಕೆ ಹಾಕಿರಿ. ಇಲ್ಲಿಂದ ಇವ್ರಿಗಾರ ನಾವು ಟ್ಯಾಂಕ್ಸ್ ಹೇಳ್ತೀವಿ, ಒಳ್ಳೇದು ಮಾಡಿದ್ರು ಅಂತ. ಇಲ್ಲಿಂದನ ರೋಡ್ ಆಗಲಿ ರೀ, ಒಳ್ಳೆ ಚೆನ್ನಾಗಿ ಆಕೈತಿ, ಅಭಿವೃದ್ಧಿ ಆಕೈತಿ.
MLಗಳಿಗೆ ಒಂದು ಸ್ವಲ್ಪ ಗಮನಕ್ಕೆ ತರ್ರಿ, ಏನಾರು ಮಾಡಿರಿ. ಅನುದಾನ ಈಗ 50 ಕೋಟಿ ಹಾಕ್ಯಾರಂತಾರೆ ಸಿದ್ದರಾಮಯ್ಯನವರು, ಅದ್ರಾಗಾರ ಇದನ್ನು ಒಂದು ಸ್ವಲ್ಪ ಕಣ್ಣೈತಿ ಒಂದು 10 ಕೋಟಿ 15 ಕೋಟಿ ಹಾಕಿ CC ರೋಡ್ ವ್ಯವಸ್ಥೆ ಯಾರು ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ. ಇಲ್ಲಿ ಈ ಗ್ರಾಮಕ್ಕೆ ಸುಮಾರು 7 ಗ್ರಾಮ ಬರ್ತಾವೆ, ಎಲ್ಲರೂ ಅನುಕೂಲ ಐತಿ. ಇವು 2 ಗ್ರಾಮದಲ್ಲಿ ಭಾಳ ಕಷ್ಟ ಐತಿ. ನಿಮ್ಮ ಮುಖಾಂತರ ಕೇಳ್ಕೊಂತವ್ರಿ, ಒಳ್ಳೇದಾಗಲಿ. P. ಪ್ರಕಾಶ್ ಸಾರಿಗೆ ಸಚಿವರು ಆದಾಗ ಇದನ್ನು ನಮ್ಮ ರೋಡ್ ಮಾಡಿಸಿದ್ರು. ತಿರುಗಿ ಅಣ್ಣ ಇಲ್ಲ, ಅಪ್ಪ ಇಲ್ಲ, ದಿಕ್ದಾತ ಇಲ್ಲ. ನಮ್ಮೂರಿನ ರಾಜಕಾರಣ ಆಗಲಿ, ಅಕ್ಕಪಕ್ಕದ ರಾಜಕಾರಣಿಗಳು ನಮ್ಮೂರಿನ ಮೇಲೆ ಅಭಿಮಾನನೇ ಇಲ್ಲ. ನಮ್ಮನ್ನೆಲ್ಲ ಓಟ್ ಕೊಡು ಅಂತ ಕೇಳ್ತಾರೆ. ಇದಕ್ಕೆ ಸಮಸ್ಯೆ ಬಗೆಹರಿಸೋದಂಗೆ ಇಲ್ಲ. ಮೊನ್ನೆ ಇಂಜಿನಿಯರ್ ಹೋದ್ರು, ಇಲ್ಲ ಅದು ಸ್ಯಾಂಕ್ಷನ್ ಐತಿ, ಇದು ಸ್ಯಾಂಕ್ಷನ್ ಐತೆ ಅಂತಾರೆ. ಅದು ಏನು ಸ್ಯಾಂಕ್ಷನ್ ಆಗಲ್ಲ, 3 ವರ್ಷ ಸರ್ 15 ಕೋಟಿ 20 ಕೋಟಿ ಅಂತ. ಅದು GST ಕಟ್ಟಿವಿ ಮಳೆಯಿಂದ. ಆ GST ದುಡ್ಡು ಅವ್ರಿಗೆ ಹೋಗಿ ಸರ್, ರಿಪೇರಿ ಮಾಡಲ್ಲ. ಮೊನ್ನೆ ಗ್ರಾವಲ್ ಹೊಡಿಸ್ತೀವಿ ಅಂತ ಬಂದರು, ಹೊಡಿಸ್ರಪ್ಪ ಯಾವ್ದಾರು ಒಂದು ಮಾಡಿ ಹೋದ್ವಿ ಸರ್. ದಿನ 2-3 ಬೀಳೋದು ಎದ್ದೇಳೋದು ಕೆಸರಾಗ ಎಲ್ಲ ಇದೆಲ್ಲ ತಮ್ಮ ಕಣ್ಣಿಗೆ ಕಾಣ್ತೈತಿ. ಅದ್ರ ಮೇಲೆ ತಮಗೆ